ಮದ್ದೂರಿನಲ್ಲಿ ಇವತ್ತು ಸಾಮೂಹಿಕವಾಗಿ ಗಣೇಶ ವಿಸರ್ಜನೆ ಮಾಡ್ತಾ ಇದ್ದಾರೆ. 28 ಗಣೇಶ ಮೂರ್ತಿಗಳ ವಿಸರ್ಜನೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ದೊಡ್ಡ ಮಟ್ಟದಲ್ಲೇನೆ ಬಿಜೆಪಿಯವರು ಕೂಡ ಸತ್ಯಶೋಧನೆಗೆ ಮುಂದಾಗ್ತಾ ಇದ್ದಾರೆ. ಮೆರವಣಿಗೆ ಸಾಗುವಂತಹ ಎಂಸಿ ರಸ್ತೆಯ ಮಾರ್ಗದಲ್ಲಿ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ. ಮೆರವಣಿಗೆ ಮಾರ್ಗದಲ್ಲಿ ಕಾರ್ಯಕರ್ತರಿಗೆ ಪಾನಕ ಮಜ್ಜಿಗೆಯ ವಿತರಣೆ ಕೂಡ ಇರುತ್ತೆ. ಹತ್ತತ್ರ ಒಂದು 20 ರಿಂದ 30 ಸಾವಿರ ಜನ ಇಲ್ಲಿ ಭಾಗಿಯಾಗಲಿದ್ದಾರೆ. ಕಾರ್ಯಕರ್ತರಿಗೆ ಅಲ್ಲಲ್ಲಿ ಅಂದ್ರೆ ಯಾರ್ಯಾರು ಇರ್ತಾರೆ ಜನ ಎಲ್ಲ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲೇನೆ ಜನ ಬರ್ತಾರೆ. ಹಾಗಾಗಿ ಅವರಿಗೆ ಬೇಕಾದಂತಹ ಒಂದಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಒಂದು ವೇದಿಕೆಯನ್ನು ಕೂಡ ಈಗಾಗಲೇ ನಿರ್ಮಾಣ ಆಗಿದೆ. ಮೆರವಣಿಗೆ ಸಾಗುವಂತಹ ಎಂಸಿ ರಸ್ತೆ ಏನಿದೆ ಅಲ್ಲಿ ಒಂದು ವೇದಿಕೆ ನಿರ್ಮಾಣ ಮಾಡಲಾಗಿದೆ. ಮೆರವಣಿಗೆ ಮಾರ್ಗದಲ್ಲಿ ಕಾರ್ಯಕರ್ತರಿಗೆ ಪಾನಕ ಮಜ್ಜಿಗೆಯ ವಿತರಣೆ ಮಾಡಲಾಗುತ್ತೆ. ಅಲ್ಲಲ್ಲಿ ಶಾಮಿಯನ್ನ ಹಾಕಿ ಊಟಕ್ಕೂ ಕೂಡ ತಯಾರಿ ಮಾಡಿದ್ದಾರೆ. ಯಾರಿಗೂ ಎಲ್ಲೂ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರ್ದು ಅಂತ ಕೆಲವೇ ಕ್ಷಣಗಳಲ್ಲಿ ಸಾಗಲಿದೆ ಸಾಮೂಹಿಕ ಗಣಪತಿಯ ಈ ಒಂದು ಶೋಭಾ ಯಾತ್ರೆ. ಏನ್ ಸ್ಟೇಜ್ ರೆಡಿ ಮಾಡಿದ್ದಾರೆ. ಈ ಸ್ಟೇಜ್ ಹತ್ತಿರದಿಂದಾನೇ ನಮ್ಮ ಪ್ರತಿನಿಧಿ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ನೋಡ್ತಾ ಇದೀವಿ ಒಂದು ಕಡೆ ಸಾಮೂಹಿಕ ಗಣಪತಿಯ ವಿಸರ್ಜನೆಗೆ ಎಲ್ಲ ಸರ್ವ ತಯಾರಿ ಮಾಡಿದ್ದಾರೆ. ಇಲ್ಲಿ ಒಂದು ವಿಶೇಷ ಅಂದ್ರೆ ಇಷ್ಟು ಜನ ಬರ್ತಾರೆ, ಅವರೆಲ್ಲರನ್ನೂ ಕೂಡ ಸಂಭಾಳಿಸೋದು ಅಥವಾ ಭದ್ರತೆಯನ್ನ ಕೊಡೋದು ಒಂದು ಕಡೆ ಆದ್ರೆ ಇವರಿಗೆ ಬೇಕಾದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಪಾನಕ ಮಜ್ಜಿಗೆ ವಿತರಣೆ ಇದೆಲ್ಲವನ್ನೂ ಕೂಡ ಯಾರು ಆರ್ಗನೈಸ್ ಮಾಡಿದ್ದಾರೆ, ಡೀಟೇಲ್ಸ್ ನೋಡೋದಾದ್ರೆ? ಎಸ್ ಶಿಲ್ಪ, ಏನಿವತ್ತು ಮಂಡ್ಯದ ಮದ್ದೂರು ಪಟ್ಟಣದಲ್ಲಿ ಬಿಜೆಪಿ ವತಿಯಿಂದ ಹಾಗೂ ಹಿಂದೂಪರ ಸಂಘಟನೆಗಳಿಂದ ಸಾಮೂಹಿಕ ಗಣೇಶ ವಿಸರ್ಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುವಂತದ್ದು. ಯಾಕೆಂದ್ರೆ ಏನು ಕಳೆದ 2 ದಿನಗಳ ಹಿಂದಷ್ಟೇ ಕೂಡ ಏನು ಮದ್ದೂರು ಪಟ್ಟಣದ ರಾಮರಹಿಂ ನಗರದಲ್ಲಿ ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟವನ್ನು ನಡೆಸಿದ್ರು. ಈ ಒಂದು ಪ್ರಕರಣದಿಂದ ಮದ್ದೂರು ಪಟ್ಟಣ ಸಾಕಷ್ಟು ಒಂದು ವಿಘ್ನ ವಾತಾವರಣ ನಿರ್ಮಾಣ ಆಗಿತ್ತು. ಜೊತೆಗೆ 2 ದಿನಗಳ ಕಾಲ ಬಂಧನ ಆಚರಿಸುವ ಮೂಲಕ ಇಲ್ಲಿನ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಇವತ್ತು ಏನು ಮದ್ದೂರು ಪಟ್ಟಣದಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಮೂಲಕ ಸರ್ಕಾರಕ್ಕೆ ಸೆಡ್ಡು ಹೊಡಿಲಿಕ್ಕೆ ಈಗ ಮುಂದಾಗಿದ್ದಾರೆ. ಈ ನಿಟ್ಟಿನಲ್ಲಿ ಏನು ಇವತ್ತು ಬೃಹತ್ ಶೋಭಾಯಾತ್ರೆಯನ್ನು ಕೂಡ ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಗಳು ಮಾಡ್ಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಇವತ್ತಿನ ಒಂದು ಬೃಹತ್ ಶೋಭಾಯಾತ್ರೆಯಲ್ಲಿ ರಾಜ್ಯದ ಬಿಜೆಪಿ ನಾಯಕರಾದಂತಹ ಆರ್ ಅಶೋಕ್ ಸೇರಿದಂತೆ ಏನು ವಿಜಯೇಂದ್ರ, ಅಶ್ವಥ್ ನಾರಾಯಣ ಹಾಗೂ ಸುಮಲತಾ ಅಂಬರೀಶ್ ಸೇರಿ ಹಲವು ಬಿಜೆಪಿ ನಾಯಕರು ಕೂಡ ಇವತ್ತಿನ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಇವತ್ತು ಒಂದು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಈ ನಿಟ್ಟಿನಲ್ಲಿ ಈಗ ಏನು ಮೆರವಣಿಗೆ ಸಾಗುವಂತಹ ಒಂದು ಶೋಭಾಯಾತ್ರೆ ಏನು ಮೆರವಣಿಗೆ ಸಾಗುತ್ತೆ ಮದ್ದೂರಿನ ಎಂಸಿ ರಸ್ತೆಯ ಬಳಿ ನಾನಿದ್ದೀನಿ. ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಈಗ ಏನು ಕಾಣಿಸ್ತಾ ಇದೆ ಇದು ಎಂಸಿ ರಸ್ತೆ ಹೆದ್ದಾರಿ ಮಧ್ಯೆ ಕೂಡ ಈ ಒಂದು ಮಾರ್ಗದಲ್ಲಿ ಏನು ಶೋಭಾಯಾತ್ರೆ ಸಾಗುತ್ತೆ. ಆ ಒಂದು ಮಾರ್ಗದ ರಸ್ತೆ ಮಧ್ಯೆ ಈಗ ವೇದಿಕೆ ಕಾರ್ಯಕ್ರಮಕ್ಕೆ ಒಂದು ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಿ ಇಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಇವತ್ತಿನ ಬೃಹತ್ ಶೋಭಾಯಾತ್ರೆ ಇದೆ. ಆ ಒಂದು ಬೃಹತ್ ಶೋಭಾಯಾತ್ರೆಯ ಕಾರಣ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಇಲ್ಲಿನ ಜಿಲ್ಲಾಡಳಿತ ಮಾಡ್ಕೊಂಡಿದೆ. ಯಾಕೆಂದ್ರೆ ಏನು ಈ ಒಂದು ಶೋಭಾಯಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆ ಆಗ್ಬಾರ್ದು ಅಂತ ಹೇಳಿ ಸುಮಾರು 2,000 ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜಿಸಿಕೊಂಡಿದ್ದಾರೆ. ಏನು DAR ಇರ್ಬೋದು, RPF ಇರ್ಬೋದು, ಇನ್ನಿತರ ತುಕಡಿಗಳನ್ನು ಕೂಡ ನಿಯೋಜನೆ ಮಾಡುವ ಮೂಲಕ ಈ ಒಂದು ಮೆರವಣಿಗೆ ವೇಳೆ ಯಾವುದೇ ಅಹಿತಕರ ಘಟನೆ ಆಗದೆ ಇರಲಿ ಅಂತ ಹೇಳಿ ಪೊಲೀಸರು ನಿಯೋಜಿಸಿದ್ದಾರೆ. ಜೊತೆಗೆ ಈಗ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ರಿ, ಸಾಕಷ್ಟು ಸಂಖ್ಯೆ ಪೊಲೀಸರು ಕೂಡ ಇಲ್ಲಿ ಜಮಾವಣೆಗೊಂಡು ಇವತ್ತಿನ ಒಂದು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಮೈಸೂರು, ಚಾಮರಾಜನಗರ, ಕೊಡಗು ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಸಾಕಷ್ಟು ಸಿಬ್ಬಂದಿಗಳ ಸುಮಾರು 2,000 ಸಿಬ್ಬಂದಿಗಳನ್ನ ಈ ಒಂದು ಮೆರವಣಿಗೆಯಲ್ಲಿ ಭದ್ರತೆಗೆ ನಿಯೋಜನೆ ಮಾಡುವ ಮೂಲಕ ಇಲ್ಲಿನ ಒಂದು ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡ್ಲಿಕ್ಕೆ ಈಗ ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆ ಕೂಡ ಮುಂದಾಗಿದೆ. ಅದೇ ರೀತಿ ಕೂಡ ಈ ಒಂದು ಏನು ಮೆರವಣಿಗೆ ಸಾಗುತ್ತೆ ಶೋಭಾಯಾತ್ರೆ, ಆ ಶೋಭಾಯಾತ್ರೆ ಮೆರವಣಿಗೆ ಮಾಡುವ ಮಾರ್ಗದ್ದಕ್ಕೂ ಕೂಡ ಅಲ್ಲಲ್ಲಿ ಏನು ಧ್ವಜಗಳನ್ನು ಕೂಡ ಹನುಮ ಧ್ವಜಗಳನ್ನ ಕೂಡ ಹಾಕುವ ಮೂಲಕ ಈ ಒಂದು ಶೋಭಾಯಾತ್ರೆಯಲ್ಲಿ ಹಿಂದುತ್ವವನ್ನ ಎತ್ತಿಡಲಿಕ್ಕೆ ಹಿಂದೂ ಕಾರ್ಯಕರ್ತರು ಮುಂದಾಗಿರುವಂತದ್ದು. ಜೊತೆಗೆ ಈ ಒಂದು ಮಾರ್ಗದಲ್ಲಿ ಬರುವಂತಹ ಕಾರ್ಯಕರ್ತರಿಗೆ ಪಾನಕ ಮಜ್ಜಿಗೆ ಸೇರಿದಂತೆ ಇನ್ನಿತರವನ್ನು ವ್ಯವಸ್ಥೆಗಳನ್ನು ಕೂಡ ಮಾಡುವ ಮೂಲಕ ಇಲ್ಲಿನ ಕಾರ್ಯಕರ್ತರಿಗೆ ಸಕಲ ಸವಲತ್ತುಗಳನ್ನು ಒದಗಿಸಲಿಕ್ಕೆ ಇಲ್ಲಿನ ಹಿಂದೂ ಪರ ಸಂಘಟನೆಗಳು ಹಾಗೂ ಬಿಜೆಪಿ ನಾಯಕರು ಮುಂದಾಗಿರುವಂತಹ ದೃಶ್ಯಗಳು ಕೂಡ ಕಾಣ್ತವೆ. ಒಟ್ಟಾರೆಯಾಗಿ ಇಲ್ಲಿನ ಏನು ಶೋಭಾಯಾತ್ರೆಯಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟುವ ನಿಟ್ಟಿನಲ್ಲಿ ಇವತ್ತು ಬೃಹತ್ ಸಂಖ್ಯೆಯಲ್ಲಿ ಸುಮಾರು 20,000 ಕಾರ್ಯಕರ್ತರು ಬರುವಂತ ನಿರೀಕ್ಷೆ ಇದೆ ಅಂತ ಹೇಳಿ ಇಲ್ಲಿನ ಬಿಜೆಪಿ ಮುಖಂಡರು ಹೇಳುವ ಕೂಡ ಮುಂದಾಗಿರುವಂತದ್ದು. ಶಿಲ್ಪ, ಧನ್ಯವಾದ ರಾಘವೇಂದ್ರ, ಡೀಟೇಲ್ಸ್ಗಾಗಿ. ನೋಡ್ತಾ ಇದೀವಿ ಒಂದು ಕಡೆ ಮದ್ದೂರು ಧಗ ಧಗ ಅಂತ ಹೊತ್ತಿ ಉರಿದ ಮೇಲೆ ಈಗ ಸದ್ಯಕ್ಕೆ ಶಾಂತವಾದ ಪರಿಸ್ಥಿತಿ ಅಂತ ಹೇಳ್ಬೋದು. 144 ಸೆಕ್ಷನ್ ಕೂಡ ಇವತ್ತು ಬೆಳಗ್ಗೆವರೆಗೂ ಕೂಡ ಜಾರಿಯಲ್ಲಿತ್ತು. ಅಂಗಡಿ ಮುಗ್ಗಟ್ಟುಗಳನ್ನು ಕೂಡ ಬಂದ್ ಮಾಡಿದ್ರು. ಆದರೆ ಇವತ್ತು ಇದೆ ಒಂದು ಅಸಲಿ ಆಟ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ನಾವು ಶಕ್ತಿ ಪ್ರದರ್ಶನ ಮಾಡ್ತೀವಿ, ದೊಡ್ಡ ಮಟ್ಟದಲ್ಲೇನೆ ಸಾಮೂಹಿಕ ಗಣಪತಿಯನ್ನ ವಿಸರ್ಜನೆ ಮಾಡ್ತೀವಿ ಅಂತ ನೋಡ್ತಾ ಇದ್ದಾರೆ. ಮದ್ದೂರಿನಲ್ಲಿ ಬೇಕಾದ ಎಲ್ಲ ಎಚ್ಚರಿಕೆಯ ಕ್ರಮಗಳನ್ನು ಕೂಡ ಈಗಾಗಲೇ ತೆಗೆದುಕೊಳ್ಳಲಾಗ್ತಾ ಇದೆ.